ನಾವಿಬ್ಬರು ಫ್ರೆಂಡ್ಸ್ ಸೇರಿ ಟ್ರೆಕ್ಕಿಂಗ್ ಹೋಗೋಣ ನಾಗರಹೊಳೆ ಅಂತ ಪ್ಲ್ಯಾನ್ ಮಾಡಿದ್ದು. ಗಾಡಿ ಹತ್ತೋದು ಬೆಂಗಳೂರು ಬಿಟ್ಟು, ಅಲ್ಲಿಂದ ರಂಗನತಿಟ್ಟು ಪಕ್ಷಿಧಾಮಗೆ ಹೋದೋ. ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಮೊಸಳೆ ಇದೆಯಾ ಅಂತ ಡೌಟಾಗಿ ಮಾತಾಡ್ಕೊಂಡು ಹೋದೋ. ನೋಡಿದ್ರೆ ಸೀರಿಯಸ್ಸಾಗಿ ಮೊಸಳೆ ಇತ್ತು. ಅಲ್ಲಿ ನೋಡಿ ಪಕ್ಷಿಗಳು ತುಂಬ ಸುಂದರವಾಗಿದೆ, ಹಾರಾಡ್ತಾ ಇದೆ, ಕೂತ್ಕೊಂಡಿದೆ. ನಾವು ನೋಡಿ ಕಣ್ಣಿನ ತುಂಬಿಸ್ಕೊಂಡು ಕಣ್ಣು ತುಂಬಿಸ್ಕೊಂಡು ನೋಡಿದ್ರೆ ಆ ಕಡೆ ಹೋಗಿ ಯಾರೋ ಬೋಟಲ್ಲಿ ಬರ್ತಾ ಇರೋರನ್ನ ಕೇಳಿದ್ರೆ ಮೊಸಳೆ ಇದೆಯಾ ಅಂತ ಕೇಳಿದ್ರೆ ಮೊಸಳೆ ಇದೆ ಅಂದರು. ನಮಗೂ ಕ್ಯಾಮ್ರಾದಲ್ಲಿ ಝೂಮ್ ಹಾಕಿದ್ರೆ ಮೊಸಳೆ ಕಾಣಿಸ್ತು. ಅದು ಮೊಸಳೆನೋ ಎಲ್ಲೋ ಡೌಟಾಗಿ ಅವರು ಫೋಟೋ ತೊಗೊಂಬಂದಿರೋ ಫೋಟೋನ ಬೇರೆ ಆ್ಯಡ್ ಮಾಡಿದ್ದೀನಿ. ನೋಡಿ ಮೊಸಳೆ ಇರೋ ಫೋಟೋ ಭಯಂಕರವಾಗಿದೆ ಮೊಸಳೆ. ಅಲ್ಲಿಂದ ಬಿಟ್ಟು ಮಡಿಕೇರಿಗೆ ಹೋಗೋಣ ಅಂತ ಕಾರು ನಡಿ ಅಂತ ಹೊರಟು. ನಮ್ಮ ಫ್ರೆಂಡ್ಗೆ ಹೇಳ್ದೆ ಮಡಿಕೇರಿಗೆ ಹೋಗೋಣ ಅಂತ. ಹೋಗ್ತಾ ಅಂದವೇ ರೋಡಲ್ಲಿ ಏನೇನು ಸಿಗುತ್ತೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಗಾಡಿ ಅಂದರು. ನಾನು ಹೆಂಗೂರು ಎತ್ತಕ್ಕಾಗುತ್ತೆ ಅಂತ ಹೇಳಿ ಹೊರಟು. ಅಲ್ಲಿಂದ ಫಸ್ಟ್ ಸಿಕ್ಕಿದೆ ನಮಗೆ ಗೋಲ್ಡನ್ ಟೆಂಪಲ್ ನೋಡಿದೆ. ಒಳಗಡೆ 2 ಫೋಟೋ ಹಾಕ್ಕೊಂಡಿದ್ದೀನಿ ನೋಡಿ, ನಮ್ಮ ಫ್ರೆಂಡು ನಾನು. ಆಮೇಲೆ ಅದಾದಮೇಲೆ ನಿಸರ್ಗಧಾಮ. ನೆಕ್ಸ್ಟು ನಿಸರ್ಗಧಾಮದಲ್ಲಿ ಒಂದು ಫೋಟೋ ಹಾಕಿದ್ದೀನಿ ನೋಡಿ. ಸ್ಟಿಲ್ ಚೆನ್ನಾಗಿದೆಯಾ, ಅಟ್ಲೀಸ್ಟ್ ಕಾಮೆಂಟ್ ಆದರೂ ಮಾಡಿ ಚೆನ್ನಾಗಿದ್ರೆ. ನಾನು ನೋಡಿ ಕಂಬ ಬೀಳುತ್ತಾ ಅಂತ ಟ್ರೈ ಮಾಡಿದೆ, ಹೊರ್ಕೊಂಡೆ. ಕಂಬ ಅಂತೂ ಬೀಳಲಿಲ್ಲ. ನಮ್ಮ ಫ್ರೆಂಡ್ ಬೀಳಿಸ್ತೀನಿ ಅಂತ ಇದ್ದರು. ಅವರು ಹೋಗಿ ಬೇಡ ಬಿಡು ಅಂದ್ಬಿಟ್ಟು ಟಚ್ ಮಾಡಿ ನಿಂತ್ಕೊಂಡು ಫೋಸ್ ಕೊಟ್ಟರು. ನೆಕ್ಸ್ಟ್ ಹೋಗಿದ್ದೆ ಚಿತ್ರ ರೂಮ್ ಮಾಡ್ದೋ. ಹಂಗೆ ಈಚೆ ಬಂದು MRP ಹುಡ್ಕೋಣ ಅಂತ ನೋಡಿದೆ. ಈಚೆ ಕಡೆ ಬೈಕ್ಗಳು ಇತ್ತು. ಬೈಕ್ಗಳು ತೊಗೊಂಡು ಹೋಗೋದಲ್ಲ ಬಾಡಿಗೆಗೆ ಅಂದ್ಕೊಂಡು, ನಮ್ಮ ಹತ್ರ ಕಾರ್ ಇದೆ ಏನಕ್ಕೆ ಬೈಕು ಅಂದ್ಬಿಟ್ಟು MRPಲಿ ಎಣ್ಣೆ ಹೊಡೆದು ಬೆಳಿಗ್ಗೆ ಎದ್ದು ಇನ್ನು ಸ್ಟಾರ್ಟ್ ಆಯಿತು. ಈಗ ನಮ್ಮ ಫ್ರೆಂಡ್ ಎತ್ತಪ್ಪ ಗಾಡಿ ಅಂದರು. ನಾನು ಯಾಕಪ್ಪ ಎತ್ತಿದ್ದೀನಿ, ಓಡಿಸ್ಕೊಂಡು ಹೋಗ್ತೀನಪ್ಪ ಗಾಡಿ ಅಂದೆ. ಆಯಿತು. ನೆಕ್ಸ್ಟ್ ನಾಗರಹೊಳೆ ಫಾರೆಸ್ಟು ಸಫಾರಿಗೆ ರೆಡಿಯಾಗಿ ಹೋಯ್ತು. ಅಂದವೇ ರೋಡಲ್ಲಿ ಹಂಚಿನ ಮರಗಳೆಲ್ಲ ಬಿದ್ದಿತ್ತು. ನೋಡ್ದೋ, ಎತ್ಕೊಂಡೋಣ ಅಂದ್ಕೊಂಡು ಯಾಕೆ ಸುಮ್ಮನೆ ಒದೆಗಳು ಬೀಳ್ತವೆ ಅಂದ್ಕೊಂಡು ಸುಮ್ಮನೆ ಹಂಗೆ ಮುಂದೆ ಪಾಸ್ ಆಗ್ತಾ ರೋಡ್ಗಳಲ್ಲಿ ಏನಿದೆ ಮರಗಳು. ನೆಕ್ಸ್ಟ್ ಆನೆ ಶಿಬಿರ, ಆನೆ ಸಾಕೋದು ನೋಡಿ. ಅದು ಮಾವುತ ಕೂತಿದ್ದಾನೆ, ಅದಕ್ಕೆ ಬುದ್ಧಿ ಎಲ್ಲ ಕಲಿಸ್ಕೊಡೋದೆಲ್ಲ ನೋಡಿ ನಾವು ಒಂದು 2 ವೀಡಿಯೋ ಹಾಕ್ಕೊಂಡು ಆನೆಗಳ್ನ ನೋಡಿ ಎಂಜಾಯ್ ಮಾಡ್ದೋ. ಇದು ಬಿಡು, ನೆಕ್ಸ್ಟ್ ಏನು ನೋಡೋದು, ಕಾಡಲ್ಲಿ ನೋಡೋಣ ಅಂತ ಹೋಯ್ತಾ ಹಂಗೆ ನೆಕ್ಸ್ಟು ಏನಾಗಿದೆ ಅಂತ ನೋಡಿ ನೆಕ್ಸ್ಟ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಕಾರ್ ಹತ್ತಿನೇ ಹೋಗ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗಿತ್ತು. ಬ್ರೆಸಾ ಗಾಡಿ ಏನಾಗಿದೆ ದೇವ್ರದ್ದು, ಅವರು ಬಚಾವಾಗಿದ್ದರೆ ಸಾಕು. ಎಲ್ಲ ಟೋಟಲ್ ಲ್ಯಾಪ್ಸ್ ಆಗಿತ್ತು ಗಾಡಿ. ಸ್ವಲ್ಪ ಹುಷಾರಾಗಿ ಕೇರ್ಫುಲ್ಲಾಗಿ ಓಡಿಸಿ. ಏನು ಮಾಡೋಕ್ಕಾಗಲ್ಲ, ಜೋಶಲ್ಲಿ ನಾವೂ ಓಡಿಸ್ಬಿಡ್ತೀವಿ. ಅಂದರೆ ದೇವ್ರದ್ದು ಸ್ವಲ್ಪ ಹುಷಾರಾಗಿ ಓಡಿಸಿ ಅಂದ್ಕೊಂಡು ಬ್ರೆಸಾ ಎಲ್ಲ ನೋಡಿ ಸ್ವಲ್ಪ ಬೇಜಾರಾಗಿ ಹಂಗೆ ನಡಿ ಮುಂದಕ್ಕೆ ಅಂತ ಹೊರಟು. ಸಿಕ್ಕಿದ್ದೆ ನಾನಾಚಿ ಗೇಟ್ ಎಂಟ್ರೆನ್ಸ್ ಹೋದೋ. ಟಿಕೆಟ್ ಸಿಗುತ್ತಾ, ನಾವು ಟಿಕೆಟ್ ಬುಕ್ ಮಾಡಿರಲ್ಲ, ಟಿಕೆಟ್ ಸಿಗುತ್ತಾ ಅಂತ ಹೋದೋ. ಅಲ್ಲಿ ಹೋಗಿ ಕೇಳಿದ್ರೆ ಯಾರೂ ಸರಿಯಾಗಿ ರೆಸ್ಪಾನ್ಸೇ ಮಾಡಲಿಲ್ಲ. ಏನಪ್ಪ ಇದು ಅಂತ ನೋಡಿ 1-2 ಫೋಟೋ ಹಾಕ್ಕೊಂಡು ನಮ್ಮ ಫ್ರೆಂಡು ಬೇಡ ಹೊರಟ್ಬಿಡೋಣ, ಸುಮ್ಮನೆ ಯಾಮಾರಿಸ್ತಾರೆ ಅಂತ ತಿರ್ಗಾ ಗಾಡಿ ಎತ್ತಿ, ಅಲ್ಲಿ ಯಾರು ರೆಸ್ಪಾನ್ಸ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಗಾಡಿ ಎತ್ಕೊಂಡು ಶಿಸ್ತಾಗಿ ತಿರ್ಗಾ ಹೊರಟು ನಾನಾಚಿ ಗೇಟಿಂದ. ಅಲ್ಲಿ ನಮಗೆ ಸಿಕ್ಕಿಲ್ಲ, ಯಾಕೆಂದರೆ ನಾವು ಬುಕ್ ಮಾಡ್ಕೊಂಡು ಹೋಗಿರಲಿಲ್ಲ. ನೆಕ್ಸ್ಟ್ ಹೋಗ್ತಾ ಇಲ್ಲೇ ಈ ರೋಡಲ್ಲಿ ಪ್ರಾಣಿಗಳು ನೋಡೋಣ, ಜಿಂಕ ಅಂತ ಜಿಂಕೆಗಳ್ನ ನೋಡೋಣ ಅಂತ ಹೇಳಿ ಪ್ರಾಣಿಗಳು ಯಾವ್ದು ಸಿಗುತ್ತೋ ನೋಡ್ಕೊಂಡು ಹೋಗೋಣ ಅಂದರೆ ಈ ರೋಡಲ್ಲಿ ಬರೀ ಜಿಂಕೆಗಳೇ. ನೋಡಿ ಜಿಂಕೆ ಸ್ಟಾರ್ಟ್ ಆಯಿತು. ಎಲ್ಲಿ ನೋಡಿದ್ರು ಜಿಂಕೆಗಳೇ ಬಿದ್ದಿದೆ, ಏನು ಒಂದು ಬೇರೆ ಪ್ರಾಣಿಗಳೇ ಕಾಣಿಸಿಲ್ಲ. ಬೇರೆ ಇದೊಂಥರ ಜಿಂಕೆ, ಅದೇನು ಜಿಂಕೆ ಹೆಸರು ನನಗೆ ಗೊತ್ತಿಲ್ಲ, ಬೇರೆ ಜಾತಿ ಜಿಂಕೆಗಳು ನೋಡ್ದೋ. ನೆಕ್ಸ್ಟ್ ನೋಡಿ ಇದು ಡಾಟ್ ಮೈ ಮೇಲೆ ಡಾಟ್ ಕೃಷ್ಣಮೃಗ ಜಿಂಕೆ. ಹಂಗೆ ರೋಡುದ್ದಕ್ಕೂ ಬರೀ ಜಿಂಕೆಗಳೇ ನೋಡಿ ಪಗರ್ಕೊಂಡು ಬರ್ತಾವೆ. ಇವ್ರಿಗೆ ಅಲ್ಲಿ ಸಿಗುತ್ತಪ್ಪ, ನೋಡು ಝೂಮ್ ಹಾಕು, ಈ ಕಡೆ ಝೂಮ್ ಹಾಕು, ಆ ಕಡೆ ಝೂಮ್ ಹಾಕು ಅಂದ್ಬಿಟ್ಟು ಬರೀ ವೀಡಿಯೋ ಝೂಮ್ ಹಾಕಿದ್ದೇ ಆಯಿತು. ಝೂಮ್ ಹಾಕಿದ ತಕ್ಷಣಕ್ಕೆ ಕಾಣಿಸೋದೇ ಜಿಂಕೆ. ನೋಡಿ ಕಾಣಿಸ್ತದೆ ಜಿಂಕೆ. ಬೋರ್ ಆಗ್ಬಿಡ್ತು ನಮಗೆ ನೋಡಿ. ಅಟ್ಲೀಸ್ಟ್ ಫಾರೆಸ್ಟಲ್ಲಿ ಸಫಾರಿಗಾದರೂ ಹೋದರೆ ಏನೋ ಪ್ರಾಣಿ ಸಿಗುತ್ತೇನೋ ಅಂದ್ಕೊಂಡು ಮೈಂಡಲ್ಲಿ ಬೇಸರದ ಮಾತಿನಲ್ಲಿ ತಿರ್ಗಾ ಹಂಗೆ ನಡ್ಕೊಂಡು ಹೋದೋ. ನೆಕ್ಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ನೆಕ್ಸ್ಟ್ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ನಮ್ಮ ಫ್ರೆಂಡು ಕಾಕನಕೋಟೆ ಇಲ್ಲೂ ಟ್ರೆಕ್ಕಿಂಗ್ ಇದೆ ನೋಡೋಣ ಕೇಳ್ತೀನಿ ಅಂತ ಹೋಗ್ತಿದ್ದಂಗೆ ಕೇಳಿದ್ರು. ಪಾಪ ಜನಗಳೆಲ್ಲ ಒಳ್ಳೆಯವರಾಗಿದ್ದರು. ನಮಗೆ ಕೇಳಿದಂಗೆ ರೆಸ್ಪಾನ್ಸ್ ಮಾಡಿ ಟಿಕೆಟ್ ಬುಕ್ ಮಾಡಿದ ತಕ್ಷಣ ನೆಕ್ಸ್ಟ್ 10 ಬಸ್ ಎತ್ತು ಸಫಾರಿಗೆ ಅಂತ ಹೋದೋ.
ಸಫಾರಿಗೆ ಹೋಯ್ತಾ ಏನು ಪ್ರಾಣಿಗಳು ಸಿಗಂತೆ ನೋಡಿದ ತಕ್ಷಣಕ್ಕೆ ಸಿಕ್ಕಿದ್ದೇ ಈ ಕೋತಿಗಳು. ನೋಡು ಕೋತಿಗಳು ನಮ್ಮನ್ನ ನೋಡ್ತವೆ, ಅವು ನಮ್ಮನ್ನ ನೋಡ್ಕೊಂಡು ಇವ್ರು ಯಾರು ಈ ನನ್ನ ಮಕ್ಕಳು ನನ್ನ ಮಕ್ಳು ಹಿಂಗೆ ಬಂದವರಲ್ಲ ಅಂತ ನೋಡ್ತವೆ. ನಾವು ನೋಡಿದ್ರೆ ಅದನ್ನ ಕಾಡು ಕೋತಿಗಳು ಅಂತ ಇದ್ದೀವಿ, ಅವು ನಮ್ಮ ಅನ್ಕೊತಾರೆ ಈ ನನ್ನ ಮಕ್ಕಳು ಕೋತಿಗಳು ಅಂತ. ನೆಕ್ಸ್ಟ್ ಸಿಕ್ಕಿದ್ದು ಒಂದು ನವಿಲು. ಆ ನವಿಲು ಸುಮ್ಮನೆ ಅದ್ರ ಪಡೆದು ಎಸ್ಕೇಪ್ ಆಗೋಯ್ತು. ಮುಂದೆ ನೋಡೋಣ ಅಂತ ಹಂಗೆ ಹೋಗ್ತಿದ್ದಂಗೆ ಮಣ್ ರೋಡಲ್ಲಿ ಹೋಗ್ತಿದ್ದಂಗೆ ಏನು ಸಿಗುತ್ತೆ, ಏನು ಕ್ಯೂರಿಯಾಸಿಟಿ ಇದೆ ಅಂತ ನೋಡಿದ್ರೆ ನಮ್ಮ ಬಾಸ್ ಡೋರ್ ಲಾಕ್ ಮಾಡ್ಕೊಂಬಿಟ್ಟವ್ರೆ. ವಿಂಡೋ ತಗೊಂಡು ಅದು ಬೇರೆ ಡಮ ಅಂತ ಇದೆ. ವಿಂಡೋ ತೆಗೆದೆ, ಆಮೇಲೆ ನೋಡ್ದೆ ಇದೆ ಅಂತೆ ನಾಗರ ಹೊಳೆ. ಇದರಲ್ಲಿ ಬಂದು ಎಷ್ಟು ಪ್ರಾಣಿಗಳು ನೀರು ಕುಡಿತಾವಂತೆ. ನೋಡೋಣ ಇಲ್ಲಿ ನಿಲ್ಲಿಸಿ ಅಂತ ನೋಡ್ದೋ, ಯಾವ ಪ್ರಾಣಿಗಳು ಬಂದಿಲ್ಲ, ಓನ್ಲಿ ಜಿಂಕೆ. ತಿರ್ಗಾ ಇಲ್ಲೂ ಜಿಂಕೆ ನಮ್ಮನ್ನ ಬಿಡ್ತಾ ಇಲ್ಲ ಅಂದ್ಬಿಟ್ಟು ಜಿಂಕೆ ನೋಡ್ದೋ. ಆಲ್ಮೋಸ್ಟ್ ಹಳೆ ಫಿಲಮೆಲ್ಲ ನಾಗರಹೊಳೆ ಶೂಟಿಂಗ್ ಎಲ್ಲ ಇಲ್ಲೇ ಆಗಿರೋದಂತೆ. ಇದೇ ನಾಗರಹೊಳೆ ನೋಡಿ. ಜಿಂಕೆ ಝೂಮ್ ಆಗ್ತಾಯಿದ್ದೀನಿ. ಇದೊಂದು ಜಾತಿ ಜಿಂಕೆ ಸಿಕ್ತು ನೋಡಿ. ಆಮೇಲೆ ಇನ್ನೊಂದು 2 ನಿಮಿಷದಲ್ಲಿ ಇನ್ನೂ ಸ್ವಲ್ಪ ಜಿಂಕೆಗಳು ಬಂದ್ಬಿಡ್ತವೆ. 1-2 ಸೆಕೆಂಡ್ ನಿಂತ್ಕೊಂಡು ನೋಡ್ತಾ ಇದ್ದೋ, ಬರೀ ಜಿಂಕೆಗಳು ನೀರು ಕುಡಿಯೋಕ್ಕೆ ಬರ್ತವೆ ಹೊರತು ಬೇರೆ ಯಾವ ಪ್ರಾಣಿಗಳು ಬಂದಿಲ್ಲ ನೋಡಿ. ಇವಾಗ ಜಿಂಕೆಗಳು ಜಾಸ್ತಿ ಆಗ್ತವೆ. ಬೇರೆ ಪ್ರಾಣಿಗಳು ನೋಡೋಣ ಅನ್ನೋ ಆಸೆಯಲ್ಲೇ ತಿರ್ಗಾ ಹಂಗೆ ನಿಂತ್ಕೊಂಡು ನೋಡ್ತಾ ತಿರ್ಗಾ ಜಿಂಕೆಗಳು ಜಾಸ್ತಿ ಆಯಿತು. ಹಂಗೆ ನೋಡ್ತಾ ತಿರ್ಗಾ ಮುಂದಕ್ಕೆ ಮೂವೋದು. ಇವರು ವೆಯ್ಟ್ ಮಾಡ್ತಾನೆ ಯಾರೋ ಜೀಪ್ ಹಾಕ್ಕೊಂಡು. ನೆಕ್ಸ್ಟ್ ನವಿಲು ಸುಂದರವಾಗಿ ಕಾಣಿಸ್ತಾ ಇತ್ತು. ನವಿಲು ಫೋಟೋ ತೊಗೊಂಡು ರೆಕ್ಕೆ ಬಿಚ್ಚಪ್ಪ ಅಂದು, ನೀನು ತಿಗಾಮ್ಸ್ಕೊಂಡು ಮುಂದಕ್ಕೆ ಹೋಗಪ್ಪ ಅಂತದ್ದು. ಆಮೇಲೆ ನೋಡಿದೆ ರೆಕ್ಕೆ ಬಿಚ್ಚೋಕ್ಕೆ ಟ್ರೈ ಮಾಡ್ತೋ, ಆದರೆ ಬಿಚ್ಚಿಲ್ಲ. ನೆಕ್ಸ್ಟ್ ನೋಡ್ತಿದ್ದಂಗೆ ಕಾಡೆಮ್ಮೆಗಳು. ನೋಡ್ತಾ ಕಾಡೆಮ್ಮೆ ಅಪ್ಪ ಆಯಿತು ಬಿಡು, ಅಲ್ಲೆಲ್ಲ ಮೂಲೆಯಲ್ಲಿ ಇದೆ ಅಂತ ಝೂಮ್ ಹಾಕ್ಕೊಂಡು ನೋಡಿದ್ರೆ ಸೈಡ್ಗೆ ಹಂಗೆ ಸ್ವಲ್ಪ ಫೋಟೋನ ಈ ಕಡೆ ಝೂಮ್ ಹಾಕಿದ ತಕ್ಷಣ ಇದಕ್ಕೆ ಆನೆ ಕಾಣಿಸ್ಬಿಡ್ತಾವಪ್ಪ. ಒಂಟಿ ಸಲಗ ನೋಡ್ತಿದ್ದೆ, ನಮಗೂ ಖುಷಿ ಆಯಿತು. ದಂತ ಬಿಟ್ಕೊಂಡು ಒಂಟಿ ಸಲಗ ಆನೆ ಕಾಣಿಸ್ತು. ನೋಡ್ದೆ ಏನಪ್ಪ ಇದು ಒಂಟಿಯಾಗಿದೆ ಅಂದ್ಕೊಂಡು ಸುಮ್ಮನೆ ಬಂದು, ಏನು ಗಂಡನೇ ಅಲ್ವಾ ಒಂಟಿಯಾಗಿ ಇರುತ್ತೆ, ತಲೆಗಿಡ್ಸ್ಕೊಳ್ಳೋದು ಯಾಕೆ, ಒಂಟಿ ಸಲಗ ಅಂದ್ಕೊಂಡು ಝೂಮ್ ಹಾಕಿ ನೋಡ್ದವು ಚೆನ್ನಾಗಿ. ಅದು ಮುಂದಕ್ಕೆ ಪಾಸ್ ಆಯಿತು. ಅದು ಪಾಸ್ ಆಗ್ತಾಯಿದೆ ಅಂತ ನಾವು ನೆಕ್ಸ್ಟು ಬಸ್ಸು ಮುಂದಕ್ಕೆ ಪಾಸ್ ಆಗ್ತಿದ್ದಂಗೆ ನೆಕ್ಸ್ಟು ಸಿಕ್ಕಿದ್ದೇನು ಅಂದರೆ ಇನ್ನೊಂದು ಕೆರೆ. ಈ ಕೆರೆಯಲ್ಲಿ ಏನೋ ಪ್ರಾಣಿಗಳು ನೀರು ಕುಡಿತಾ ಇದೆಯಾ ಅಂದ್ಕೊಂಡು ನೋಡಿದ್ರೆ ಈ ಕೆರೆಯಲ್ಲಿ ಯಾವ ಪ್ರಾಣಿಗಳು ನೀರು ಕುಡ್ದಿಲ್ಲ. ಇರೋ ನಾವೇ ಬಸ್ಸಲ್ಲಿ ಇರೋ ಪ್ರಾಣಿಗಳು ಬೇಕಾದ್ರೆ ಇಳಿದು ನೀರು ಕುಡಿಬೋದು. ಆ ನೀರು ಕುಡಿಯೋಕೆ ಹೋದರೆ ಅಲ್ಲೆಲ್ಲ ಬಚ್ಚಿಕೊಂಡಿರೋ ಸಿಂಹ ಎಲ್ಲಿ ಬಂದು ಹುಲಿ ನಮ್ಮನ್ನ ಬೇಟೆ ಆಡ್ಬಿಡೋದು ಇದು ಮಾಡ್ಕೊ ಭಯ ಬಿದ್ದೆ ಹಂಗೆ ಕೂತ್ಕೊಂಡು ಬಸ್ಸಲ್ಲಿ. ಆಮೇಲೆ ನೋಡಿದ್ರೆ ಎಷ್ಟು ಸಿಂಹ ಇದೆ ಇಲ್ಲಿ ಅಂತ ಕೇಳ್ದೋ. ಹುಲಿ ಸಿಂಹಗಳೆಲ್ಲ. ಹುಲಿ ಬಂದು ಇಲ್ಲಿ 25,000 ಎಕರೆ ಅಂತೆ. 25,000 ಎಕರೆಯಲ್ಲಿ 25 ಹುಲಿಗಳಂತ ಇರೋದು. 1,000 ಎಕರೆಗೆ ಒಂದು ಹುಲಿ. ಅದು ಯಾವ ಮೂಲೆಯಲ್ಲಿರುತ್ತೋ ಅದೃಷ್ಟ ಇದ್ದರೆ ಸಿಗುತ್ತೆ, ಇಲ್ಲ ಅಂದರೆ ಇಲ್ಲ ಅಂದ್ಕೊಂಡು ಏನೋ ದೇವ್ರದ್ದು ಏನೋ ಸಿಗ್ಲಪ್ಪ ಅಂದ್ಕೊಂಡು ಚಿರತೆಗಳು ಸೌಂಡ್ ಬಂತು. ಚಿರತೆಗಳು ಸೌಂಡ್ ಬರ್ತಾಯಿದೆಯಲ್ಲ ಇದು ಅಂದ್ಕೊಂಡು ನೋಡಿದ್ರೆ ಚಿರತೆಗಳು ಫೈಟ್ ಆಡ್ತಾಯಿತ್ತು. ಆದರೆ ಅದು ಸೌಂಡ್ ಮಾತ್ರ ಕೇಳಿಸ್ತು, ಅದು ಕಾಣಿಸ್ತಿಲ್ಲ. ನೆಕ್ಸ್ಟ್ ನೋಡಿ ತಿರ್ಗಾ ಜಿಂಕೆಗಳು ಸಿಕ್ತು. ಜಿಂಕೆಗಳ್ನ ತಿರ್ಗಾ ಫೋಟೋ. ಏನಪ್ಪ ಬರೀ ಜಿಂಕೆಗಳೇ ತೋರಿಸ್ತಾ ಇದ್ರಲ್ಲಪ್ಪ ಇವರು ಸಫಾರಿಲಿ ಅಂದ್ಕೊಂಡು ನಮಗೂ ಬೇಜಾರಾಯಿತು. ಆಮೇಲೆ ಏನೋ ಒಂದು ಒಂಟಿ ಸಲ ಆನೆ ನೋಡಿದವನು ಮನಸ್ಸಲ್ಲಿ ಸಂತೋಷ ಆಯಿತು. ನಡೆಯಪ್ಪ ಹೋಗಲಿ ಅಂತ ಹೋಗ್ತಿದ್ದಂಗೆ ತಿರ್ಗಾ ಇನ್ನೊಂದು ಯಾವುದೋ ರೂಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೊರಟ್ರು. ತಗೊಂಡು ಪೋಸು ಅಂತ ನಾನು ಕೊಡ್ತಿದ್ದಂಗೆ ಇನ್ನೊಂದು ಯಾವುದೋ ಮಣ್ಣು ರೂಟಲ್ಲಿ ಹೋಗೋಣ ಅಂತ ಹೋದರು. ಅಲ್ಲಿ ಎದುರುಗಡೆ ನೋಡ್ರೆ ಅಲ್ಲೂ ಬಸ್ಗೆ ಅಡ್ಡ ಬರ್ತವೆ, ಕಾಲ್ಗೆ ಸಿಗ್ತವೆ. ಏನು ಜಿಂಕೆಗಳಪ್ಪ ಅಂದ್ಕೊಂಡು ತಿರ್ಗಾ ಅಮ್ಮ ಹುಡುಗ ಮುಂದೆ ಇದ್ದವನು ಏನು ಸಂತೋಷ, ಏನಪ್ಪ ಜಿಂಕೆ ಇದು, ಸಿಂಹ ಎಲ್ಲಿ, ಹುಲಿ ಎಲ್ಲಿ ಅಂತಿದ್ದ. ಆಮೇಲೆ ಮುಳ್ಳಂದಿ ಸಿಗಲ್ವಾ ಅಂತ ಕೇಳ್ದ ನಾವು ಬಸ್ ಡ್ರೈವರ್ ನಗ್ತಾಯಿದ್ರು. ನೆಕ್ಸ್ಟು ಹೊರಟು ಇನ್ನೊಂದು ರೋಡಲ್ಲಿ ಯಾವುದೋ ಒಂದು ರೋಡಲ್ಲಿ ಇಲ್ಲೆಲ್ಲ ತೋರಿಸ್ತಿದ್ದಂಗೆ ಮುಂದಕ್ಕೆ ಹೋದ ಒಂದು ಕಾಡಂದಿ ಕಾಡಂದಿ. ಅದು ಎಲ್ಲಿ ಸಿಗುತ್ತೆ ಕೈಗೆ, ಝೂಮ್ ಹಾಕಿದ್ರು ಅಲ್ಲಿ ಸ್ವಲ್ಪ ಸಿಕ್ತು. ಹೋದೋ ಮುಂದಕ್ಕೆ ತಿರ್ಗಾ ಬೇರೆ ರೂಟಲ್ಲಿ ಕರ್ಕೊಂಡು ಹೋಯ್ತಾ ಇನ್ನೊಂದು ರೂಟಲ್ಲಿ ಏನೋ ಸಿಗುತ್ತಾ ನೋಡೋಣ, ಸಿಂಹ ಸಿಗುತ್ತಾ ಹುಲಿ ಸಿಗುತ್ತಾ ಅಂತ ಹೋದೋ. ಇಲ್ಲಿ ನಾವಿಬ್ಬರು ಸಿಂಹ ಇರ್ಬೇಕಾದ್ರೆ ಏನಕ್ಕೆ ಏನ್ಬಿಡ್ತೀರಿ ಆನೆ ತೋರಿಸಿದ್ರು. ನೋಡ್ದೆ ಆನೆ. ಇದು ಲೇಡೀಸ್ ಆನೆಗಳು. ಅವು ಪಾಪ ಅಲ್ಲಿ ಒಂಟಿ ಸಲಗ ಆರಾಮಾಗಿ ಓಡಾಡ್ಕೊಂಡಿದ್ರೆ ಲೇಡೀಸ್ ಆನೆಗಳು ಮಕ್ಕಳು ಮರಿನ ಸಾಕ್ಕೊಂಡು ಆರಾಮಾಗಿದೆ, ಏನು ತೊಂದರೆ ಇಲ್ಲ. ಅದಕ್ಕೆ ಹೇಳೋದು ಹೆಣ್ಣಿಗೆ ತಾಳ್ಮೆ ಜಾಸ್ತಿ, ಮಕ್ಕಳನ್ನ ಸಾಕೋ ಶಕ್ತಿ ಜಾಸ್ತಿ ಅಂದ್ಬಿಟ್ಟು. ನೋಡಿ ಇಲ್ಲೂ ಆನೆಗಳಲ್ಲೂ ತೋರಿಸ್ಬಿಡ್ತಾರೆ. ನೆಕ್ಸ್ಟು ಇಲ್ಲೊಂದು ಬ್ರೇಕು ಇಳಿಸಿದ್ರು. ಒಂದು ಕಡೆ ಹೋದವು ಮನೆಗೆ. ಅದು ಮನೆ ಅಂದ್ಕೊಂಡು ಹೋದರೆ ಅದು ಹೋಮ್ ಸ್ಟೇಗಳಂತೆ, ಕಾಡೊಳಗಡೆ ಸ್ಟೇ ಮಾಡೋದಂತೆ. ಆನ್ಲೈನ್ ಬುಕ್ ಮಾಡ್ಕೊಬೇಕಂತೆ ನೋಡಿ, ಹೋಮ್ ಸ್ಟೇ ಥರ ರೂಮ್ಸ್ಗಳು.
ಕೇಳ್ದೋ ಸಿಗುತ್ತೆ ಸರ್ ಇವಾಗ ಬನ್ನಿ ಅಂತ ಹೇಳಿದ್ರು. ಆದರೆ ನೀವು ಕಾರ್ ತೊಗೊಂಬರೋಷ್ಟರಲ್ಲಿ ಕ್ಲೋಸ್ ಆಗಿಬಿಟ್ಟಿರುತ್ತೆ ರೋಡು, ನೀವು ತಿರ್ಗಿ ಒಳಗಡೆ ಬಿಡೋಲ್ಲ ಅಂದರು. ಓಕೆ ಸಂತೋಷ ಅಂದ್ಬಿಟ್ಟು ಇಲ್ಲೊಂದು ನೋಡಿ ಮೆಟ್ಲೇನೋ ಇಕ್ಕಿದ್ರು, ಸುಮ್ಮನೆ ಹತ್ತನ ಅಂತ ಹತ್ತದೆ. ಏನು ಮೇಲಿಂದ ಏನು ಕಾಣಿಸುತ್ತೆ ಅಂತ ಹತ್ತಿ ನೋಡೋ ಅಷ್ಟರಲ್ಲಿ ಮೇಲಿಂದ ನಮ್ಮ ಹುಲಿ ಕಾಣಿಸ್ತು ನೋಡಿ. ನಮ್ಮ ಫೋಟೋ ತೆಗಿತಿರೋ ಹುಲಿ ಕಾಣಿಸ್ತು ಅಷ್ಟೇ. ನಮ್ಮ ಫ್ರೆಂಡು ಅದನ್ನ ಅವ್ರನ್ನ ನೋಡಿ ಸಂತೋಷಪಟ್ಟು ಆಯ್ತಪ್ಪ ನೋಡಿ ಜಂಪ್ ಹೊಡಿಲ್ಲ ಅಂದೆ. ಬೇಡ ಅಂಥ ಸಾಧನೆ ಎಲ್ಲ ಮಾಡಬೇಡ ನೀನು, ತಿರ್ಗಿ ಹಂಗೆ ಇಳಿದ್ಬಿಡು ಅಂದರು. ನೆಕ್ಸ್ಟು ಬಸ್ ಹತ್ಕೊಂಡು ಯಾವ ಸ್ಪಾಟಲ್ಲಿ ಹತ್ತದು ಅದೇ ಸ್ಪಾಟಿಗೆ ತೊಗೊಂಬಂದು ನಮ್ಮನ್ನ ಬಿಸಾಕ್ತಿದ್ದಂಗೆ ನಾವೆಲ್ಲ ಇಳಿದು ಯಾವಾಗ ಬೆಂಗಳೂರು ತಲುಪೋದಪ್ಪ ಅಂತೇಳಿ ಕರೆಕ್ಟಾಗಿ 6 ಕಾಲಾಗಿತ್ತು. ಓಕೆ ಅಂತ ಎಲ್ಲ ಇಳಿದ್ಬಿಟ್ಟು ಬೆಂಗಳೂರಿಗೆ ಹೋಗೋಣಪ್ಪ, ಇನ್ನೇನು ಮಾಡೋದು ಅಂತ, ಇನ್ನೇನು ರೂಮ್ ಮಾಡೋದೆಲ್ಲ ಬೇಡ ಸುಮ್ಮನೆ ಅಂದ್ಬಿಟ್ಟು ಬೆಂಗಳೂರಿಗೆ ಹೊರಟು ಬೆಂಗಳೂರು ರೆಡಿ ಆಗೋಣ ಅಂದ್ಬಿಟ್ಟು ಇನ್ನೇನು ಬೆಂಗಳೂರು ಬರ್ತಾ ಅಲ್ಲಿ ಯಾವುದ್ರ ಡಾಬಾದಲ್ಲಿ 1-2 ಬೀರ್ ಹಾಕ್ಕೊಂಡು ಹೊರಡೋಣ ಅಂತ ಶಿಸ್ತಾಗಿ ಕಾರ್ ಎತ್ಕೊಂಡು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಯಾವುದಾದ್ರು ಟ್ರಿಪ್ ಹೋದಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕಿದಾಗ ಮಾತಾಡೋಣ. ಓಕೆ ಬಾಯ್. ಓಂ ನಮಃ ಶಿವಾಯ.